ವಿರೋಧ ಪಕ್ಷದವರು ನಮ್ಮನ್ನ ಸ್ವಾಭಾವಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದು ಇರುತ್ತೆ. ಅವರ ಸ್ವಾತಂತ್ರ್ಯ, ಅವರ ಹಕ್ಕು. ಅದರಲ್ಲಿ ಏನೇ ಅವರು ಸಲಹೆ ಕೊಟ್ರೆ ನಾವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ. ನಮ್ ಕೆಲಸ ನಾವು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಡಳಿತ ವ್ಯವಸ್ಥೆ ಅದು ಸರಿ ಇಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ಇವತ್ತು ಸರಿ ಕೆಟ್ಟೋಯ್ತಾ? ಅದು ಯಾವತ್ತಿಂದ ಕೆಟ್ಕೊಂಡ್ ಬಂದಿದೆ. ಕರ್ನಾಟಕ ಈಗ ಅವರು ಟೀಕೆ ಮಾಡ್ತಾರೆ ಬಿಡಿ, ಅದು ಒಂದ್ ಕಡೆ ಇರ್ಲಿ. ಆದ್ರೆ ಅದನ್ನೆಲ್ಲ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನ ಬದಿಗಿಟ್ಟು ನಾವು ಮಾತಾಡೋಣ. ಕರ್ನಾಟಕ ಒಂದು ಕಾಲದಲ್ಲಿ ಆಡಳಿತ ಅಂತ ಹೇಳಿದ್ರೆ ದೇಶದಲ್ಲಿ 1ನೇ ಸ್ಥಾನದಲ್ಲಿತ್ತು. ಈಗ 30 ವರ್ಷದಿಂದ ಯಾವೆಲ್ಲ ಪಕ್ಷಗಳು ಇಲ್ಲಿ ಆಡಳಿತ ಮಾಡಿದಾವೆ, ಅವೆಲ್ಲವುಗಳು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಆಡಳಿತ ವ್ಯವಸ್ಥೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಒಂದ್ ಕಾಲದಲ್ಲಿ ದೇಶಕ್ಕೆ ನಂಬರ್ 1 ಆಗಿದ್ದಂತ ರಾಜ್ಯ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ? ಎಲ್ಲಾರ್ದು ಪಾತ್ರ ಇದೆ ಇದ್ರಲ್ಲಿ. ಆದ್ರೆ ಹಾಗಂತೇಳಿ ನಾನು ಜವಾಬ್ದಾರಿಯಿಂದ ನುಸುಳುಕೊಳ್ಳುವಂತ ಪ್ರಯತ್ನ ಅಲ್ಲ. ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು. ಅದನ್ನ ಆಡಳಿತವನ್ನ ಬಿಗಿ ಮಾಡ್ತಕ್ಕಂತ ವಿಷಯದಲ್ಲಿ ನಾವು ಪಕ್ಷಾತೀತವಾಗಿ ನಾವು ಶ್ರಮ ಹಾಕ್ತಾ ಇದ್ದೇವೆ. ಇದರಲ್ಲಿ ಯಾವುದು ರಾಜಕೀಯ ಇಲ್ಲ. ಜನಗಳಿಗೆ ಜನಪರ ಆಡಳಿತ ಸಿಗಬೇಕು. ನಾವಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ನಮಗೆ ಇರುವ ಮಾಹಿತಿಯ ಪ್ರಕಾರವಾಗಿ ಮೇಲ್ನೋಟಕ್ಕೆ ಕಂಡು ಬಂದ ಸಂಗತಿಗಳನ್ನ ನಾವು ಗಮನಿಸಿದಾಗ ಹೋದ ಬಾರಿ ಮತ ಎಣಿಕೆ ಆದ ನಂತರ ಕೆಲವು ಈ ಪೋಸ್ಟಲ್ ಬ್ಯಾಲೆಟ್ ಗಳನ್ನ ತಿದ್ದಿದ್ದಾರೆ. ಯಾಕೆ ಅಂದ್ರೆ ಹೋದ ಬಾರಿ ಪೋಸ್ಟಲ್ ಬ್ಯಾಲೆಟ್ ಅನ್ನ ಕೌಂಟ್ ಮಾಡಿ ಎಲ್ಲಾ ಪಕ್ಷದ ಏಜೆಂಟ್ಗಳು ಕೂಡ ಒಪ್ಪಿ ಅದಕ್ಕೆ ಸಹಿ ಹಾಕಿದ್ದಾರೆ. ಅಂತ ಕಡೆ ಈ ಬಾರಿ ಯಾವ ಓಟುಗಳು ರಾಜೇಗೌಡರಿಗೆ ಬಿದ್ದಿದ್ವು ಅಲ್ಲಿ ಕೆಳಗಡೆ ಬೇರೆ ಇಂಕ್ ಅನ್ನ ಉಪಯೋಗಿಸಿ ಬೇರೆ ಅಭ್ಯರ್ಥಿಗಳಿಗೂ ಕೂಡ ಅಲ್ಲಿ ಟಿಕ್ ಮಾರ್ಕ್ ಮಾಡಿ ಓಟನ್ನ ಹಾಕದಂಗ್ ಮಾಡಿ ಆ ಓಟುಗಳನ್ನ ಅಮಾನ್ಯ ಮಾಡಿದ್ದಾರೆ, ಇನ್ವ್ಯಾಲಿಡ್ ಮಾಡಿದ್ದಾರೆ. ಇದಂತೂ ನಮ್ ಪ್ರಕಾರ ಕಂಪ್ಲೀಟ್ಲಿ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ. ಅದರಲ್ಲಿ ನಮಗೆ ಯಾವ್ದು ಅನುಮಾನ ಇಲ್ಲ. ಹಾಗಾಗಿ ಸತ್ಯ ಹೊರಗೆ ಬರ್ಬೇಕಾದ್ರೆ ಎನ್ಕ್ವೈರಿ ಆಗ್ಲಿ, ಅದನ್ನ ಫೋರೆನ್ಸಿಕ್ ಲ್ಯಾಬೊರೇಟರಿಗೆ ಕಳಿಸಿ ಮೇಲೆ ಟಿಕ್ ಮಾಡಿರೋ ಇಂಕು ಕೆಳಗಡೆ ಟಿಕ್ ಮಾಡಿರೋ ಇಂಕು ಒಂದೇನಾ ಅನ್ನೋದನ್ನ ಪರೀಕ್ಷೆ ಆಗ್ಬೇಕು. ನಾನಂತೂ ಹೇಳ್ತಾ ಇದ್ದೇನೆ, ಅದು ಆಗೋವರೆಗೂ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ. ಚುನಾವಣೆಯನ್ನ ಕಳ್ತನ ಮಾಡಿದ್ದಾರೆ, ಕಸಿದಿದ್ದಾರೆ. ಪ್ರಜಾಪ್ರಭುತ್ವದ ಆಶಯಕ್ಕೆ ವಿರುದ್ಧವಾಗಿ ನಡೆದಿದೆ. ಇವತ್ತು ಯಾರೋ ಕೆಲವು ಅಧಿಕಾರಿಗಳು, ಎಲ್ಲರೂ ಅಂತ ಹೇಳೋದಿಲ್ಲ, ಒಬ್ಬಿಬ್ರು ಅಧಿಕಾರಿ ಸೇರಿ ಹೋದ್ ಬಾರಿ ಯಾವ ಓಟು ಅದು ಒಂದೇ ಬಂಡ್ಲಲ್ಲಿ ರಾಜೇಗೌಡರಿಗೆ ಬಂದಿತ್ತು ಅಂತ ಎತ್ತಿ ಕೌಂಟ್ ಮಾಡಿ ಇಟ್ಟಿದ್ದನ್ನ ಅದರಲ್ಲಿ ಇವತ್ತು ಬೇರೆ ಅಭ್ಯರ್ಥಿಗಳಿಗೆ ಟಿಕ್ಕು ಒಂದೇ ಬಂಡ್ಲಲ್ಲಿ ಆಗಿದೆ. ಮತ್ತು ಆ ಬಂಡ್ಲು ನಿನ್ನೆ ಕೌಂಟಿಂಗ್ ಓಪನ್ ಆದಾಗ ಬಂಡ್ಲು ಓಪನ್ ಆಗಿತ್ತು. ಸೊ ಅಲ್ಲಿಗೆ ಏನ್ ಅರ್ಥ? ಅಲ್ಲಿಗೆ ಟ್ಯಾಂಪರಿಂಗ್ ಆಗಿದೆ, ವೋಟ್ ಚೋರಿ ಆಗಿದೆ, ಮತ ಕಳ್ತನ ಆಗಿದೆ. ಸೊ ಇದನ್ನ ಪೊಲೀಸ್ ಎನ್ಕ್ವೈರಿ ಆಗಿ ಸತ್ಯ ಏನು ಅನ್ನೋದು ಹೊರಗಡೆ ಬರಬೇಕು. ಇವತ್ತು ವ್ಯವಸ್ಥಿತವಾಗಿ ಚುನಾವಣೆಯನ್ನ ಕಳ್ತನ ಮಾಡ್ತಕ್ಕಂತ ಕೆಲಸ ನಡೆದಿದೆ.